ರೈತರೇ ಒಂದಾಗಿ, ರೈತರೇ ಒಂದಾಗಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ ಪರಿಹಾರ ನಿಧಿಯನ್ನು ಈ ಕೂಡಲೇ ಬಿಡುಗಡೆ ಮಾಡಲೇಬೇಕು. ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಮೇವಿಲ್ಲ, ಜನರಿಗೆ ಕುಡಿಯಲು ನೀರಿಲ್ಲ. ಇಂತಹ ಸ್ಥಿತಿ ಇದ್ದರೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮರೋಪಾದಿಯಲ್ಲಿ ಬರ ಪರಿಹಾರದ ಕೆಲಸಗಳನ್ನು ಮಾಡುವ ಬದಲು ರೈತರ ಸಮಸ್ಯೆಗಳನ್ನೇ ಮರೆತು ವರ್ತನೆ ಮಾಡುತ್ತಿರುವುದು ವಿಪರ್ಯಾಸ ಎಂದು ಅಖಿಲ ಕರ್ನಾಟಕ ರೈತ ಸಂಘದ ಮಂಜುನಾಥ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಇಂದು ನಡೆದ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಅವರು, ಜಿಲ್ಲೆ ತೀವ್ರ ಬರ ಪರಿಸ್ಥಿತಿಯನ್ನ ಎದುರಿಸುತ್ತಿದೆ. ಕಳೆದ 50 ವರ್ಷಗಳಲ್ಲಿ ಕಾಣದಷ್ಟು ಬರ ಆವರಿಸಿದೆ. 75% ರೈತರು ಮಳೆಯಾಶ್ರಿತ ರೈತರಾಗಿದ್ದಾರೆ. 95ಕ್ಕೂ ಹೆಚ್ಚು ಭಾಗದಲ್ಲಿ ಬಿತ್ತನೆಯಾಗಿಲ್ಲ. ಇಂತಹ ಸ್ಥಿತಿ ಇದ್ದರೂ ಸರ್ಕಾರ ಮಾತ್ರ ಇತ್ತ ನೋಡದಿರುವುದು ರೈತರ ಬಗ್ಗೆ ಸರ್ಕಾರಕ್ಕೆ ಇರುವ ಕಾಳಜಿಯನ್ನ ತೋರಿಸುತ್ತದೆ ಎಂದು ಆರೋಪಿಸಿದರು. ಜಿಲ್ಲೆಯ ರೈತರನ್ನ ಉಳಿಸಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಆದರೆ ಸರ್ಕಾರ ಯಾವುದೇ ರೀತಿಯ ಕ್ರಮ ವಹಿಸಿಲ್ಲ. ಅಖಿಲ ಕರ್ನಾಟಕ ರೈತ ಸಂಘಟನೆಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ರೈತರನ್ನ ಉಳಿಸುವ ನಿಟ್ಟಿನಲ್ಲಿ ಬರ ಪರಿಹಾರದ ಕ್ರಮಗಳನ್ನು ಕೈಗೊಳ್ಳಲು ಒತ್ತಾಯಿಸಲಾಗಿದೆ. ಸರ್ಕಾರಗಳಿಗೆ ಕಿಂಚಿತ್ ರೈತರ ಪರ ಕಾಳಜಿ ಇಲ್ಲ. ಜಾನುವಾರುಗಳಿಗೆ ಮೇವಿಲ್ಲ, ಜನರಿಗೆ ಕುಡಿಯಲು ನೀರಿಲ್ಲ, ಬ್ಯಾಂಕ್ಗಳು ರೈತರಿಗೆ ಸಾಲ ನೀಡುತ್ತಿಲ್ಲ. ಕೇಂದ್ರ ಸರ್ಕಾರ ಜಿಲ್ಲೆಯಲ್ಲಿ ಬರ ಅಧ್ಯಯನ ಮಾಡಿ ಬರ ನಿಭಾಯಿಸಲು ಅನುದಾನ ಬಿಡುಗಡೆ ಮಾಡಬೇಕಿತ್ತು. ಸಂಸತ್ ಅಧಿವೇಶನ ಮುಗಿಯಿತು. ಅಧಿವೇಶನದಲ್ಲಿ ರೈತರ ಬಗ್ಗೆ ಚರ್ಚೆಯೇ ನಡೆದಿಲ್ಲ. ಲಕ್ಷಾಂತರ ರೈತರು ಸಂಕಷ್ಟದಲ್ಲಿದ್ದರೂ ಸಂಸದರು ಈ ಸಂಬಂಧ ಚರ್ಚೆ ಮಾಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಿಂದೆಂದಿಗೂ ಸುಮಾರು 30-40 ವರ್ಷಗಳಿಂದ ಹಿಡಿದು ಇದುವರೆಗೆ ಎಂದೂ ಕಂಡು ಕಾಣರಿಯದಂತಹ ಒಂದು ಬರ ಪರಿಸ್ಥಿತಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಆವರಿಸಿದೆ. 95%ಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಈಗ ಬಿತ್ತನೆ ಆಗಿಲ್ಲ. ಸುಮಾರು 75%ರಷ್ಟು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತ ಬಾಂಧವರು ಇವತ್ತು ಮಳೆಯಾಶ್ರಿತ ಬೆಳೆಗಳನ್ನು ಬೆಳೀತಾ ಇದ್ದಾರೆ. 95%ಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಈಗಾಗಲೇ ಬಿತ್ತನೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಬಹುಪಾಲು ರೈತರನ್ನು ಉಳಿಸಬೇಕಾದಂಥ ಜವಾಬ್ದಾರಿ ಇವತ್ತು ಸರ್ಕಾರಗಳಿಗಿದೆ. ಇವತ್ತು ಏನಾಗಿದೆ, ರೈತರ ಬಗ್ಗೆ ಸುಮ್ಮನೆ ಪ್ರಮಾಣ ಸ್ವೀಕಾರ ಸಮಾರಂಭದಲ್ಲಿ ಹಸಿರು ಶಾಲು ಹಾಕೋ ಮುಖಾಂತರ ಇವತ್ತು ನಾವು ರೈತ ಪ್ರೇಮಿ ಅಂತ ತೋರಿಸ್ಕೊಳ್ಳೋಕ್ಕೆ ಇವತ್ತು ಸರ್ಕಾರಗಳು ಹೊರಟಿದೆ. ಮತ್ತು ಕೇಂದ್ರ ಸರ್ಕಾರ ಇವತ್ತು ಬಹುಮುಖ್ಯವಾದಂಥ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗಿತ್ತು. ಇದುವರೆಗೆ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಧ್ಯಯನ ಮಾಡಿ ಅಂಕಿಅಂಶಗಳನ್ನು ತೆಗೆದುಕೊಂಡು ಹೋಗಿ ಇವತ್ತು ಕೇಂದ್ರ ಸರ್ಕಾರದಿಂದ ಈ ಬರ ಅಭಾವ ಪರಿಸ್ಥಿತಿಯನ್ನು ನಿಭಾಯಿಸಲು ರಾಜ್ಯ ಸರ್ಕಾರಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಇವತ್ತು ಮೊನ್ನೆ ತಾನೇ ಇವತ್ತು ಪಾರ್ಲಿಮೆಂಟ್ ಅಧಿವೇಶನ ಮುಗಿಯಿತು. ಒಬ್ಬ ಈ ರಾಜ್ಯದ MP ಗಳು ಇವತ್ತು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಇದನ್ನು ನೋಡಿದ್ರೆ ಇವರು ಎಷ್ಟು ರೈತ ವಿರೋಧಿಗಳಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ರಾಜ್ಯದಲ್ಲಿಯೂ ವಿಧಾನಸಭಾ ಅಧಿವೇಶನ ನಡೆಯುತ್ತಿದೆ. ಆಡಳಿತ ಮತ್ತು ವಿರೋಧ ಪಕ್ಷಗಳು ರಾಜಕಾರಣಕ್ಕಾಗಿ ಕಾಲಹರಣ ಮಾಡುತ್ತಿದ್ದಾರೆಯೇ ಹೊರತು ಬರ ಪರಿಸ್ಥಿತಿಯ ಬಗ್ಗೆ ಯಾರೂ ಚರ್ಚೆ ಮಾಡ್ತಿಲ್ಲ. ಅಧಿಕಾರ ಪಕ್ಷಕ್ಕೆ ವಿರೋಧ ಪಕ್ಷಗಳು ಸರ್ಕಾರವನ್ನ ಎಚ್ಚರಿಸಬೇಕಿತ್ತು. ಆದರೆ ವಿರೋಧ ಪಕ್ಷಗಳು ರೈತರ ಸಂಕಷ್ಟವನ್ನ ಮರೆತಿವೆ. ಓಬಿರಾಯನ ಕಾಲದ ಪರಿಹಾರ ನೀಡಲು ಸರ್ಕಾರಗಳು ಹೊರಟಿವೆ. ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಎಂಬ ಸ್ಥಿತಿ ಇದೆ. 1 ಗುಂಟೆಗೆ 60 ರೂಪಾಯಿ, ನೀರಾವರಿ 130 ರೂಪಾಯಿ ನೀಡಲು ಮುಂದಾಗಿವೆ. ಇದು ರೈತ ವಿರೋಧಿ. ಇದರಂತೆ ಹೆಕ್ಟೇರ್ 6,000 ರೂಪಾಯಿ ಸಿಗಲಿದೆ. ಇದರಿಂದ ರೈತರಿಗೆ ಯಾವುದೇ ಅನುಕೂಲವಾಗಲ್ಲ. ರೈತರು ನಷ್ಟಕ್ಕೆ ಈಡಾಗಿ ದಿವಾಳಿಯಾಗುತ್ತಿದ್ದಾರೆ. ಕಳೆದ 20 ವರ್ಷಗಳಿಂದಲೂ ಬ್ರಿಟಿಷರ ಕಾಲದ ಪರಿಹಾರ ನೀಡಲು ಮುಂದಾಗಿರುವುದು ವಿಪರ್ಯಾಸ. ಈ ಪರಿಹಾರ ಒಪ್ಪಲು ಸಾಧ್ಯವೇ ಇಲ್ಲ. ವಿಮಾ ನೋಂದಣಿ ರೈತರು ಮಾಡಿಸಿದ್ದಾರೆ. ಇದಕ್ಕೆ 25% ನೀಡುವುದಾಗಿ ಹೇಳ್ತಿದ್ದಾರೆ. ಇದನ್ನ ಒಪ್ಪಲು ಸಾಧ್ಯವೇ ಇಲ್ಲ. ಕಾಟಾಚಾರಕ್ಕೆ ಪರಿಹಾರ, ಕಾಟಾಚಾರಕ್ಕೆ ವಿಮಾ ಮೊತ್ತ ನೀಡುವುದಾಗಿ ಹೇಳಿದ್ರೆ ಅದನ್ನ ಒಪ್ಪಲು ಸಾಧ್ಯವಿಲ್ಲ ಎಂದರು. ಇನ್ನು ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು. ವೈಜ್ಞಾನಿಕ ವಿಮೆ ಸಿಗಬೇಕು. ನೀರಾವರಿ, ಮಳೆಯಾಶ್ರಿತ ಮತ್ತು ತೋಟಗಾರಿಕಾ ರೈತರಿಗೆ ನಷ್ಟ ಪರಿಹಾರವನ್ನ ಕೇಂದ್ರ ಅಭಾವ ಪರಿಹಾರ ನಿಧಿ ಮತ್ತು ರಾಜ್ಯ ಅಭಾವ ಪರಿಹಾರ ನಿಧಿ ಮೂಲಕ ವೈಜ್ಞಾನಿಕವಾಗಿ ನೀಡಬೇಕು. ಹೆಕ್ಟೇರ್ಗೆ ಕನಿಷ್ಠ 50,000 ನೀಡಬೇಕು. ಹಳೆ ಮಾನದಂಡ ಒಪ್ಪಲು ಸಾಧ್ಯವಿಲ್ಲ. ರಸಗೊಬ್ಬರ ಮತ್ತು ಕೀಟನಾಶಕ ಸೇರಿದಂತೆ ರೈತರು ಉಪಯೋಗಿಸುವ ವಸ್ತುಗಳ ಬೆಲೆಗೆ ನಿಯಂತ್ರಣ ಹಾಕುವವರೇ ಇಲ್ಲವಾಗಿದ್ದಾರೆ. ಕೃಷಿ ಅಧಿಕಾರಿಗಳು ಏಜೆಂಟರಂತೆ ವರ್ತಿಸುತ್ತಿದ್ದಾರೆ. ನಿಜವಾಗಿಯೂ ರೈತರಿಗೆ ಆಗಿರುವ ನಷ್ಟದ ಬಗ್ಗೆ ತಿಳಿಯಲು ಯಾವುದೇ ಕೃಷಿ ಅಧಿಕಾರಿ ಮುಂದಾಗುತ್ತಿಲ್ಲ. ಕೃಷಿ ಅಧಿಕಾರಿಗಳು ಕಮಿಷನ್ಗಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ರು. ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ರಾಜ್ಯ ಅಧಿವೇಶನ ನಡೀತಾ ಇದೆ.
ಆದರೆ ಇವತ್ತು ಬರ ಪರಿಸ್ಥಿತಿ ಬಗ್ಗೆ ಚಕಾರ ಎತ್ತಲಿಕ್ಕೆ ಯಾರೂ ಸಿದ್ಧರಿಲ್ಲ. ಇಲ್ಲಿ ವಿರೋಧ ಪಕ್ಷಗಳು ಇವತ್ತು ರಾಜಕೀಯ ಮಾಡಿಕೊಂಡು ಯಾವುದೋ ಹಗರಣಗಳು ಅದು ಇದು ಅಂತ ರಾಜಕಾರಣಕ್ಕೋಸ್ಕರ ಇವತ್ತು ಸದನದ ಕಾಲಹರಣ ಮಾಡ್ತಾ ಇದೆಯಾಗಲಿ ಈ ನಿಜವಾಗಿ ಜಿಲ್ಲೆಯಲ್ಲಿ ಮತ್ತು ಈ ಬಯಲುಸೀಮೆ ಪ್ರದೇಶದಲ್ಲಿರ್ತಕ್ಕಂಥ ಬರ ಪರಿಸ್ಥಿತಿ, ಈ ರೈತರ ಇವತ್ತು ಹೀನಾಯ ಪರಿಸ್ಥಿತಿ, ಗಂಭೀರವಾದಂಥ ಇವತ್ತು ರೈತರು ನಷ್ಟಕ್ಕೀಡಾಗಿರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ಇದುವರೆಗೂ ಕೂಡ ಒಂದೇ ಒಂದು ಪ್ರಶ್ನೆಯನ್ನು ಯಾರೂ ಕೂಡ ವಿರೋಧ ಪಕ್ಷದವರು ಕೇಳಲಿಕ್ಕೆ ಸರಿಯಿಲ್ಲ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಡಲೇ